ಯದ್ಭಾವಂ ತದ್ಭವತಿ ಅಂದ್ರೆ ನೀವು ಏನು ಬಲವಾಗಿ ನಂಬ್ತಿರೋ ಅದೇ ನೀವಾಗ್ತೀರಾ. ಇದು ಇವತ್ ನಾವು ಲಾ ಆಫ್ ಅಟ್ರಾಕ್ಷನ್ ಅಂತ ಕರೆಯೋ ಒರಿಜಿನಲ್ ಸೀಕ್ರೆಟ್. ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಒಂದು ಗೋಲ್ ಅಚೀವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ರೀಸನ್ ನಿಮ್ಮ ಕರ್ಮ ಅಲ್ಲ, ನಿಮ್ಮ ಮೈಂಡ್ ಆಪರೇಟ್ ಮಾಡ್ತಿರೋ ರಾಂಗ್ ಫ್ರೀಕ್ವೆನ್ಸಿ. ದಿ ಸೀಕ್ರೆಟ್ ಬುಕ್ 2006 ರಲ್ಲಿ ರಿಲೀಸ್ ಆಗೋ ಮೊದಲೇ ನಮ್ಮ ಉಪನಿಷತ್ ಮ್ಯಾನಿಫೆಸ್ಟೇಷನ್ ಸೈನ್ಸ್ ನ ಎಕ್ಸ್ಪ್ಲೈನ್ ಮಾಡಿದ್ವು. ಈ ವಿಡಿಯೋಲಿ ನಿಮ್ಮ ಮೈಂಡ್ ನ ಒಂದು ಕಲ್ಪವೃಕ್ಷ ತರ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ನಿಮ್ಗೆ ಬೇಕಾದ ರಿಯಾಲಿಟಿನ ಹೇಗೆ ಅಟ್ರಾಕ್ಟ್ ಮಾಡಬಹುದು ಅಂತ ನೋಡೋಣ. ಲಾ ಆಫ್ ಅಟ್ರಾಕ್ಷನ್ ನಲ್ಲಿ ನಾವು ತುಂಬಾ ಸಲ ವೈಬ್ರೇಷನ್ ಅನ್ನೋ ವರ್ಡ್ ಕೇಳ್ತೀವಿ, ಆದ್ರೆ ಯೋಗಶಾಸ್ತ್ರದಲ್ಲಿ ಅದನ್ನ ಸ್ಪಂದನ ಅಂತ ಕರೀತಾರೆ. ಐನ್ಸ್ಟೀನ್ ಹೇಳಿದ ಹಾಗೆ ಎವ್ರಿಥಿಂಗ್ ಇಸ್ ಎನರ್ಜಿ, ಮ್ಯಾಚ್ ದ ಫ್ರೀಕ್ವೆನ್ಸಿ ಆಫ್ ದ ರಿಯಾಲಿಟಿ ಯು ವಾಂಟ್. ಅಂದ್ರೆ ಈ ಯೂನಿವರ್ಸ್ ಅಲ್ಲಿ ಎಲ್ಲವೂ ಎನರ್ಜಿ. ನೀವು ಯಾವ ರಿಯಾಲಿಟಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಆಸೆ ಪಡ್ತೀರೋ ಅದಕ್ಕೆ ನಿಮ್ಮ ಓನ್ ಫ್ರೀಕ್ವೆನ್ಸಿ ಅಲೈನ್ ಆಗ್ಬೇಕು. ಎದಾಸ್ ಇದನ್ನ ತುಂಬಾ ಸಿಂಪಲ್ ಆಗಿ ಯದ್ಭಾವಂ ತದ್ಭವತಿ ಅಂತ ಹೇಳುತ್ತೆ. ಅಂದ್ರೆ ನಿಮ್ಮೊಳಗಿನ ಭಾವನೆ ಏನಿರುತ್ತೋ ಹೊರಗಿನ ರಿಯಾಲಿಟಿ ಕೂಡ ಅದಕ್ಕೆ ಮ್ಯಾಚ್ ಆಗುತ್ತೆ. ಇನ್ ಸಿಂಪಲ್ ವರ್ಡ್ಸ್, ನೀವು ನಿಮ್ಮ ಮನಸ್ಸಲ್ಲಿ ಯಾವ ಫೀಲಿಂಗ್ ಅಥವಾ ಬಿಲೀಫ್ ಇಟ್ಕೊಂಡಿದ್ದೀರೋ ಅದೇ ನಿಮ್ಮ ಲೈಫ್ಗೆ ಬರುವ ಜನರು, ಅಪರ್ಚುನಿಟೀಸ್ ಮತ್ತೆ ಎಕ್ಸ್ಪೀರಿಯನ್ಸ್ ನ ಶೇಪ್ ಮಾಡುತ್ತೆ. ನಿಮ್ಮ ಮೈಂಡ್ ಒಂದು ರೇಡಿಯೋ ಟ್ಯೂನರ್ ತರ. ರೇಡಿಯೋನಲ್ಲಿ ಚಾನೆಲ್ ಚೇಂಜ್ ಮಾಡಿದ್ರೆ ಸಾಂಗ್ ಬದಲಾಗತ್ತೆ. ಅದೇ ತರ ನಿಮ್ಮ ಥಾಟ್ಸ್ ಮತ್ತು ಫೀಲಿಂಗ್ಸ್ ಬದಲಾದ್ರೆ ನಿಮ್ಮ ರಿಯಾಲಿಟಿ ಕೂಡ ಬದಲಾಗುತ್ತೆ. ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಎಲ್ಲರೂ ಹೇಳುವ ಎರಡನೇ ಪ್ರಿನ್ಸಿಪಲ್ ಅಂದ್ರೆ ಸೆಟ್ ಅ ಕ್ಲಿಯರ್ ಇಂಟೆನ್ಷನ್. ಅಂದ್ರೆ ನಿಮ್ಗೆ ನಿಜವಾಗಿಯೂ ಏನ್ ಬೇಕು ಅಂತ ಕಂಪ್ಲೀಟ್ ಕ್ಲಾರಿಟಿ ಇರಬೇಕು. ಆದ್ರೆ ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಏನ್ಷಿಯಂಟ್ ಇಂಡಿಯನ್ ವಿಸ್ಡಮ್ ಇದಕ್ಕಿಂತ ಇನ್ನೂ ಪವರ್ಫುಲ್ ಟೆಕ್ನಿಕ್ ಒಂದನ್ನ ಹೇಳುತ್ತೆ, ಅದುವೇ ಸಂಕಲ್ಪ. ನಾವು ಯಾವ ಪೂಜೆ ಆಗ್ಲಿ ಅಥವಾ ಒಂದು ಇಂಪಾರ್ಟೆಂಟ್ ಕೆಲಸ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಸಂಕಲ್ಪ ಮಾಡ್ತೀವಿ. ಯಾಕೆ ಗೊತ್ತಾ? ಯಾಕಂದ್ರೆ ಸಂಕಲ್ಪ ಅಂದ್ರೆ ಕೇವಲ ಒಂದು ವಿಶ್ ಅಥವಾ ಡಿಸೈರ್ ಅಲ್ಲ, ಅದು ಒಂದು ಸ್ಟ್ರಾಂಗ್ ಅಂಡ್ ಫೋಕಸ್ಡ್ ಮೆಂಟಲ್ ಕಮಾಂಡ್. ನ್ಯೂರೋ ಸೈನ್ಸ್ ಪ್ರಕಾರ ನೀವು ಒಂದು ಸ್ಟ್ರಾಂಗ್ ಇಂಟೆನ್ಷನ್ ನಿಮ್ಮ ಬ್ರೈನ್ ಗೆ ಕಳಿಸಿದಾಗ ನಿಮ್ಮ ಬ್ರೈನ್ ನಲ್ಲಿರುವ RAS ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ. ಇಲ್ಲಿ ತನಕ ನಿಮ್ಗೆ ಕಾಣಿಸದೇ ಇದ್ದ ಆಪರ್ಚುನಿಟೀಸ್, ಐಡಿಯಾಸ್ ಮತ್ತು ಪಾಸಿಬಿಲಿಟೀಸ್ ಸಡನ್ ಆಗಿ ನಿಮ್ಮ ಕಣ್ಣ ಮುಂದೆ ಬರೋಕೆ ಸ್ಟಾರ್ಟ್ ಆಗುತ್ತೆ. ಲಾ ಆಫ್ ಅಟ್ರಾಕ್ಷನ್ ಇದನ್ನೇ ದಿ ಯೂನಿವರ್ಸ್ ಇಸ್ ಹೆಲ್ಪಿಂಗ್ ಯು ಅಂತ ಹೇಳುತ್ತೆ. ಆದ್ರೆ ನಿಜವಾಗಿ ಆಗೋದೇನಂದ್ರೆ ನೀವು ನಿಮ್ಮ ಬ್ರೈನ್ ಅನ್ನು ಆ ಫ್ರೀಕ್ವೆನ್ಸಿಗೆ ಸೆಟ್ ಮಾಡ್ಕೊಂಡಿದ್ದೀರಿ. ಅದಕ್ಕೆ ನಮ್ಮ ಹಿರಿಯರು ಸಂಕಲ್ಪ ಬಲ ಇದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ಹೇಳ್ತಿದ್ರು. ಸರಿ, ಈ ವಿಡಿಯೋ ನೋಡ್ತಿರುವ ನೀವು ಕೂಡ ನಿಮ್ಮ ಇಂಟೆನ್ಷನ್ ನ ಫಿಕ್ಸ್ ಮಾಡ್ಕೊಳ್ಳಿಕ್ಕೆ 2 ಸ್ಟೆಪ್ಸ್ ಇದೆ. ಫಸ್ಟ್ ಸ್ಟೆಪ್, ಬಿ ಸ್ಪೆಸಿಫಿಕ್. ನಂಗೆ ದುಡ್ಡು ಬೇಕು ಅಂತ ಹೇಳೋದ್ರ ಬದಲು ಈ ವರ್ಷದೊಳಗೆ ನಾನು ಇಷ್ಟು ಅಮೌಂಟ್ ಅರ್ನ್ ಮಾಡ್ತೀನಿ ಅಂತ ಕ್ಲಿಯರ್ ಟಾರ್ಗೆಟ್ ಫಿಕ್ಸ್ ಮಾಡಿ. ಸೆಕೆಂಡ್ ಸ್ಟೆಪ್, ಕಮಾಂಡ್. ನಿಮ್ಮ ಕೋರಿಕೆಯನ್ನ ಒಂದು ಪೇಪರ್ ಮೇಲೆ ಬರೀರಿ ಮತ್ತು ಡೈಲಿ ನಿಮ್ಮ ಕಣ್ಣಿಗೆ ಕಾಣುವ ಪ್ಲೇಸ್ ನಲ್ಲಿ ಇಟ್ಕೊಳ್ಳಿ. ಇದನ್ನ ರಿಪೀಟೆಡ್ ಆಗಿ ನೋಡೋದ್ರಿಂದ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಒಂದು ಕಮಾಂಡ್ ಅಂತ ಅಕ್ಸೆಪ್ಟ್ ಮಾಡುತ್ತೆ. ಆಮೇಲೆ ನಿಮ್ಮ ಬ್ರೈನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಸೈಲೆಂಟ್ ಆಗಿ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಪರ್ಚುನಿಟೀಸ್ ಹುಡುಕುತ್ತೆ ಮತ್ತು ನಿಮ್ಮ ಗೋಲ್ ರೀಚ್ ಆಗೋಕೆ ಪ್ಲಾನ್ಸ್ ಮತ್ತು ವೇಸ್ ನ ಫೈಂಡ್ ಮಾಡಲು ಸ್ಟಾರ್ಟ್ ಮಾಡುತ್ತೆ. ನೀವು ಕೋರಿಕೊಂಡ ಕೋರಿಕೆ ಎಷ್ಟು ಬಲವಾಗಿರುತ್ತದೆಯೋ ನಿಮ್ಮ ಮ್ಯಾನಿಫೆಸ್ಟೇಷನ್ ಕೂಡ ಅಷ್ಟೇ ಬೇಗ ಈಡೇರುತ್ತೆ. ತುಂಬಾ ಜನ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಅದಕ್ಕೆ ಮೇನ್ ರೀಸನ್ ಏನಂದ್ರೆ ಅವರ ಮನಸ್ಸಲ್ಲಿ ಒಂದು ಇಂಟೆನ್ಷನ್ ಇರುತ್ತೆ, ಆದ್ರೆ ಅವರ ಮಾತು ಮತ್ತೆ ಕೆಲಸ ಅದಕ್ಕೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ನಮ್ಮ ಹಿರಿಯರು ಹೇಳಿದ ಮನಸಾ ವಾಚ ಕರ್ಮಣ ತತ್ವದ ಪ್ರಕಾರ ನಿಮ್ಮ ಯೋಚನೆ, ನೀವು ಮಾತಾಡುವ ಮಾತು ಮತ್ತು ನೀವು ಮಾಡುವ ಕೆಲಸ ಈ 3 ಒಂದೇ ಡೈರೆಕ್ಷನ್ ನಲ್ಲಿ ಇರಬೇಕು. ಆಗ ಮಾತ್ರ ಯೂನಿವರ್ಸ್ ನಿಮ್ಗೆ ರೆಸ್ಪಾಂಡ್ ಮಾಡುತ್ತೆ. ನೀವು ಸಕ್ಸಸ್ ಆಗ್ಬೇಕು ಅಂತ ಆಲೋಚಿಸಿ ಹೊರಗಡೆ ನನ್ನಿಂದ ಆಗಲ್ಲ ಅಥವಾ ಟೈಮ್ ಸರಿ ಇಲ್ಲ ಅಂತ ನೆಗೆಟಿವ್ ಆಗಿ ಮಾತಾಡಿದ್ರೆ ಆ ವೈಬ್ರೇಷನ್ ಅಲ್ಲೇ ನಿಂತು ಹೋಗುತ್ತೆ. ಅಷ್ಟಕ್ಕೂ ಮನಸಾ ವಾಚ ಕರ್ಮಣ ಅಂದ್ರೆ ಏನು? ಮೊದ್ಲಿಗೆ ಮನಸ, ನೀವು ನಿಮ್ಮ ಮನಸ್ಸಲ್ಲಿ ಮಾಡುವ ವಿಜುವಲೈಸೇಷನ್ ಮತ್ತು ಯೋಚನೆಗಳು. ವಾಚ ಅಂದ್ರೆ ನೀವು ಮಾತಾಡುವ ಮಾತುಗಳು ಅಂದ್ರೆ ಅಫರ್ಮೇಷನ್ಸ್. ಕರ್ಮಣ ಅಂದ್ರೆ ನೀವು ಮಾಡುವ ಕೆಲಸಗಳು. ಈ ಮನಸಾ ವಾಚ ಕರ್ಮಣ ಈ 3 ಒಂದೇ ಡೈರೆಕ್ಷನ್ ನಲ್ಲಿ ಇದ್ದಾಗ ಮಾತ್ರ ಯೂನಿವರ್ಸ್ ನಿಮ್ಗೆ ರೆಸ್ಪಾಂಡ್ ಮಾಡುತ್ತೆ. ಒಂದು ಮುಖ್ಯವಾದ ಸಲಹೆ, ನೀವು ಯಾವ್ದಾದ್ರು ಒಂದು ವಿಷಯವನ್ನ ಬಯಸಿದಾಗ ಅದ್ರ ಬಗ್ಗೆ ಕಡಿಮೆ ಮಾತಾಡಿ, ಅದಕ್ಕಾಗಿ ಜಾಸ್ತಿ ಕೆಲಸ ಮಾಡಿ. ಯಾಕಂದ್ರೆ ಕರ್ಮ ಜೊತೆ ಸೇರದೆ ಸಂಕಲ್ಪ ಯಾವತ್ತೂ ನೆರವೇರಲ್ಲ. ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಕೇವಲ ಏನನ್ನಾದ್ರೂ ಬಯಸೋದು ಅಲ್ಲ, ನೀವು ಬಯಸುವ ವಿಷಯಕ್ಕೆ ಅರ್ಹರಾಗುವಂತೆ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳೋದು. ನೀವು ಮಾಡುವ ಕೆಲಸ ಮತ್ತು ನಿಮ್ಮ ಯೋಚನೆಗಳ ಮಧ್ಯೆ ಯಾವುದೇ ಯುದ್ಧ ಇರದಂತೆ ನೋಡ್ಕೊಳ್ಳಿ. ನೀವು ಏನನ್ನ ಯೋಚನೆ ಮಾಡ್ತಿದ್ದೀರೋ ಅದೇ ಕೆಲಸವನ್ನ ಮಾಡೋಕೆ ಶುರು ಮಾಡಿ ಕ್ಷಣದಿಂದ ನಿಜವಾದ ಮ್ಯಾಜಿಕ್ ಸ್ಟಾರ್ಟ್ ಆಗುತ್ತೆ. ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಎಲ್ಲರೂ ಹೇಳುವ ಒಂದು ಕಾಮನ್ ಪಾಯಿಂಟ್ ಅಂದ್ರೆ ರೈಸ್ ಯುವರ್ ವೈಬ್ರೇಷನ್. ನೀವು ಹೈ ವೈಬ್ರೇಷನ್ ಅಲ್ಲಿ ಇದ್ರೆ ಮಾತ್ರ ನಿಮ್ಮ ಲೈಫ್ ಅಲ್ಲಿ ಒಳ್ಳೆಯ ವಿಷಯಗಳು ನಡೆಯುತ್ತೆ ಅಂತ ಹೇಳ್ತಾರೆ. ಆದ್ರೆ ಈ ವೈಬ್ರೇಷನ್ ನ ಆಕ್ಚುಲ್ ಆಗಿ ಹೇಗೆ ರೈಸ್ ಮಾಡೋದು?
ನಮ್ಮ ಯೋಗಶಾಸ್ತ್ರದ ಪ್ರಕಾರ ಇದಕ್ಕೆ ಆನ್ಸರ್ ಅಂದ್ರೆ ನಿಮ್ಮ ಪ್ರಾಣಶಕ್ತಿನ ಇನ್ಕ್ರೀಸ್ ಮಾಡೋದು. ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ಈ ಸೃಷ್ಟಿಯಲ್ಲಿರುವ ಪ್ರತಿಯೊಂದು ಕೂಡ ಸ್ಪೆಸಿಫಿಕ್ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗುತ್ತೆ. ನಿಮ್ಮ ದೇಹದೊಳಗಿನ ಪ್ರಾಣಶಕ್ತಿ ಕಡಿಮೆ ಇದ್ದಾಗ ಅಂದ್ರೆ ನೀವು ಡಲ್ ಆಗಿ ನಿಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಜಾಸ್ತಿ ಇದ್ದಾಗ ನಿಮ್ಮ ವೈಬ್ರೇಷನ್ ಕೂಡ ಆಟೋಮ್ಯಾಟಿಕ್ ಆಗಿ ಕಡಿಮೆ ಆಗುತ್ತೆ. ಆಗ ನೀವು ನಿಮ್ಮ ಲೈಫ್ಗೆ ಪ್ರಾಬ್ಲಮ್ಸ್ ನ ಮಾತ್ರ ಅಟ್ರಾಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ. ಆದ್ರೆ ನೀವು ಮೆಡಿಟೇಷನ್, ಪ್ರಾಣಾಯಾಮ, ಹೆಲ್ದಿ ಫುಡ್ ತಿನ್ನೋದು ಮತ್ತು ರೆಗ್ಯುಲರ್ ಎಕ್ಸರ್ಸೈಸ್ ಮೂಲಕ ನಿಮ್ಮ ಪ್ರಾಣಶಕ್ತಿನ ಇನ್ಕ್ರೀಸ್ ಮಾಡಿದಾಗ ನಿಮ್ಮ ವೈಬ್ರೇಷನ್ ಆಟೋಮ್ಯಾಟಿಕ್ ಆಗಿ ಇನ್ಕ್ರೀಸ್ ಆಗುತ್ತೆ. ಈ ಹೈ ವೈಬ್ರೇಷನ್ ಸ್ಟೇಟ್ ಅಲ್ಲಿದ್ದಾಗ ನಿಮ್ಮ ಮೈಂಡ್ ಮ್ಯಾಗ್ನೆಟ್ ತರ ವರ್ಕ್ ಮಾಡುತ್ತೆ. ನೀವು ಯಾವುದರ ಬಗ್ಗೆ ಥಿಂಕ್ ಮಾಡಿದ್ರು ಅದು ನಿಮ್ಮ ಕಡೆ ತುಂಬಾ ಫಾಸ್ಟ್ ಆಗಿ ಅಟ್ರಾಕ್ಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಲಾ ಆಫ್ ಅಟ್ರಾಕ್ಷನ್ ತುಂಬಾ ಜನರಿಗೆ ಯಾಕೆ ವರ್ಕ್ ಆಗಲ್ಲ ಗೊತ್ತಾ? ಯಾಕಂದ್ರೆ ಅವರು ಲೋ ವೈಬ್ರೇಷನ್ ಸ್ಟೇಟ್ ಅಲ್ಲಿ ಇದ್ದು ಹೈ ಲೆವೆಲ್ಸ್ ಗೋಲ್ಸ್ ಬಗ್ಗೆ ಥಿಂಕ್ ಮಾಡ್ತಾರೆ. ಅದು ಹೇಗಿರುತ್ತೆ ಅಂದ್ರೆ ಒಂದು ಓಲ್ಡ್ ರೇಡಿಯೋ ಅಲ್ಲಿ 5G ಸಿಗ್ನಲ್ ಹುಡುಕಿದಂಗೆ ಇರುತ್ತೆ. ನೀವು ಮಾಡ್ಬೇಕಾಗಿರುವ ಒಂದು ಕೆಲಸ ಮಾತ್ರ ಇದೆ, ನಿಮ್ಮ ಎನರ್ಜಿ ಲೆವೆಲ್ಸ್ ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಕ್ಲೀನ್ ಡಯಟ್, ಒಳ್ಳೆ ಸ್ಲೀಪ್ ಮತ್ತು ಪ್ರತಿದಿನ ಕಮ್ಮಿ ಅಂದ್ರೆ 10 ನಿಮಿಷಗಳ ಕಾಲ ಮೆಡಿಟೇಷನ್ ಮಾಡಿ. ಇದೆಲ್ಲ ನಿಮ್ಮ ಪ್ರಾಣಶಕ್ತಿನ ಇನ್ಕ್ರೀಸ್ ಮಾಡುತ್ತೆ. ನಿಮ್ಮ ಪ್ರಾಣಶಕ್ತಿ ಇನ್ಕ್ರೀಸ್ ಆದಾಗ ನಿಮ್ಮ ಅಟ್ರಾಕ್ಷನ್ ಪವರ್ ಕೂಡ ಇನ್ಕ್ರೀಸ್ ಆಗುತ್ತೆ. ನಮ್ಮ ಪುರಾಣದಲ್ಲಿ ಕಲ್ಪವೃಕ್ಷ ಬಗ್ಗೆ ನೀವು ಕೇಳಿರಬಹುದು. ಅದು ಒಂದು ವಿಶ್ ಫುಲ್ಫಿಲ್ಲಿಂಗ್ ಟ್ರೀ ಅಂತ ನಂಬಲಾಗುತ್ತೆ. ಅಂದ್ರೆ ನೀವು ಏನ್ ಬಯಸಿದ್ರು ಅದನ್ನ ನಿಮ್ಗೆ ಕೊಡುವ ಮರ. ಕಲ್ಪವೃಕ್ಷ ಕೆಳಗೆ ಕೂತು ನೀವು ಏನನ್ನಾದ್ರೂ ಕೇಳಿದ್ರೆ ಅದು ಅದನ್ನ ನಿಜವಾಗಿಸಿ ನಿಮ್ಗೆ ಕೊಡುತ್ತೆ ಅಂತ ಹೇಳ್ತಾರೆ. ಆದ್ರೆ ತುಂಬಾ ಜನ ಅದು ಎಲ್ಲೋ ಸ್ವರ್ಗದಲ್ಲಿ ಇದೆ ಅಂತ ನಂಬ್ತಾರೆ. ನಿಜವಾಗಿಯೂ ನೋಡಿದ್ರೆ ಅದು ಎಲ್ಲೋ ಸ್ವರ್ಗದಲ್ಲಿ ಇಲ್ಲ. ನಿಜವಾದ ಕಲ್ಪವೃಕ್ಷ ಅಂದ್ರೆ ನಿಮ್ಮ ಸ್ವಂತ ಬ್ರೈನ್. ನೀವು ನಿಮ್ಮ ಮೈಂಡ್ ನ ಸರಿಯಾದ ರೀತಿಯಲ್ಲಿ ಆರ್ಗನೈಸ್ ಮಾಡಿದ್ರೆ ಅದು ಕಲ್ಪವೃಕ್ಷ ತರ ಆಗುತ್ತೆ. ಆಮೇಲೆ ನೀವು ಯಾವುದರ ಬಗ್ಗೆ ಥಿಂಕ್ ಮಾಡ್ತೀರಾ ಅದನ್ನ ರಿಯಾಲಿಟಿಯಾಗಿ ಟ್ರಾನ್ಸ್ಫಾರ್ಮ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ನೀವು ಕಲ್ಪವೃಕ್ಷ ಕೆಳಗೆ ಕೂತಿದ್ದಾಗ ಏನಾದ್ರೂ ಹುಲಿ ಬಂದ್ರೆ ಅಂತ ಭಯದಿಂದ ಇಮ್ಯಾಜಿನ್ ಮಾಡಿದ್ರೆ ಆ ಕಲ್ಪವೃಕ್ಷ ಹುಲಿಯನ್ನ ಕೂಡ ಕ್ರಿಯೇಟ್ ಮಾಡಿ ನಿಮ್ಮ ಮುಂದೆ ನಿಲ್ಸಬಹುದು. ಅದೇ ತರ ನೀವು ಮತ್ತೆ ಮತ್ತೆ ನಾನು ಫೇಲ್ ಆಗ್ಬಹುದು ಅಂತ ನಿಮ್ಮ ಮನ್ಸಲ್ಲಿ ರಿಪೀಟ್ ಮಾಡ್ತಾ ಇದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ತುಂಬಾ ಪವರ್ಫುಲ್ ಕಮಾಂಡ್ ಅಂತ ಅಕ್ಸೆಪ್ಟ್ ಮಾಡುತ್ತೆ. ಮತ್ತೆ ಆ ಫೇಲ್ಯೂರ್ ನ ರಿಯಾಲಿಟಿಯಾಗಿ ಕನ್ವರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ನೀವು ಏನನ್ನ ಆಲೋಚಿಸ್ತೀರೋ ಯೂನಿವರ್ಸ್ ಅದನ್ನೇ ನಿಮ್ಗೆ ರಿಟರ್ನ್ ಮಾಡುತ್ತೆ. ಅದು ಪಾಸಿಟಿವ್ ಆಗಿರಬಹುದು, ನೆಗೆಟಿವ್ ಕೂಡ ಆಗಿರಬಹುದು. ಹಾಗಾಗಿ ನಿಮ್ಮ ಮೈಂಡ್ ನ ನಿಜವಾದ ಕಲ್ಪವೃಕ್ಷ ತರ ಆಕ್ಟಿವೇಟ್ ಮಾಡ್ಬೇಕಂದ್ರೆ ಮೊದಲು ನಿಮ್ಮ ಥಾಟ್ಸ್ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಬೇಕು. ಅದಕ್ಕೆ ಪ್ರತಿದಿನ ಮಲ್ಗೋಕ್ಕೂ ಮುಂಚೆ ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಫಿಯರ್ಸ್ ಮೇಲೆ ಫೋಕಸ್ ಮಾಡಬೇಡಿ. ನಿಮ್ಮ ಡ್ರೀಮ್ಸ್, ಗೋಲ್ಸ್ ಮತ್ತು ಬಯಸಿದ ಫ್ಯೂಚರ್ನ ಮಾತ್ರ ಇಮ್ಯಾಜಿನ್ ಮಾಡಿ.